ಓಕೆ ಫ್ರೆಂಡ್ಸ್, ನೀವು ನಿಮ್ಮ ಹತ್ರ ಇರುವಂಥ ಫೈಲ್ಸ್ಗಳು ವೀಡಿಯೋಸ್ ಆಗಿರ್ಬೋದು, ಆಡಿಯೋಸ್ ಆಗಿರ್ಬೋದು, ಅಥವಾ PDF ಫೈಲ್ಸ್, ಫೋಟೋಸ್, ಸೊ ಯಾವುದೇ ಒಂದು ಫೈಲ್ಸ್ಗಳನ್ನು ನೀವು ಇನ್ನೊಬ್ಬರಿಗೆ ಲಿಂಕ್ ಮುಖಾಂತರ ಶೇರ್ ಮಾಡಬೇಕು ಅನ್ಕೊತಿದ್ರ, ಅಂದರೆ ಶೇರೇಬಲ್ ಲಿಂಕ್ ಮುಖಾಂತರ ಶೇರ್ ಮಾಡಬೇಕು ಅನ್ಕೊತಿದ್ರ. ಸೊ ಅದಕ್ಕೆ ಬೆಸ್ಟ್ ಆಪ್ಷನ್ ಯಾವುದಂತ ಹೇಳಿದರೆ ಗೂಗಲ್ ಡ್ರೈವ್. ಹೌದು, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಗೂಗಲ್ ಡ್ರೈವ್ನಲ್ಲಿ ಅಪ್ಲೋಡ್ ಮಾಡಿ ಸೊ ಅದು ಬೇರೆಯವರಿಗೆ ಶೇರೇಬಲ್ ಲಿಂಕ್ ಆಗೋ ಥರ ಯಾವ ರೀತಿ ಮಾಡುತ್ತೆ ಇವತ್ತಿನ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಕಂಪ್ಲೀಟಾಗಿ ಇವತ್ತಿನ ಒಂದು ವೀಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಸೊ ಹಾಯ್, ನಾನು ತುಳಸಿದಾಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ಇನ್ ಸೆಜಿನ್ ಯೂಟ್ಯೂಬ್ ಚಾನೆಲ್. ಸೊ ಬನ್ನಿ, ನಾನು ನಿಮಗೆ ಇವಾಗ ಮೊಬೈಲ್ನಲ್ಲಿ ತೋರಿಸ್ತೇನೆ. ಸೊ ಓಕೆ ಫ್ರೆಂಡ್ಸ್, ಇವಾಗ ನೋಡ್ಬೋದು ನಾನು ನನ್ನ ಒಂದು ಮೊಬೈಲ್ ಸ್ಕ್ರೀನನ್ನು ಓಪನ್ ಮಾಡ್ಕೊಂಡಿದ್ದೇನೆ. ಸೊ ಇವಾಗ ನೋಡ್ಬೋದು ನಾನು ಡ್ರೈವನ್ನು ಓಪನ್ ಮಾಡ್ಕೊಳ್ತೇನೆ. ಸೊ ಇದು ನಿಮಗೆ ಪ್ಲೇಸ್ಟೋರ್ದಲ್ಲಿಯೂ ಕೂಡ ಸಿಗುತ್ತೆ, ಹಾಗೆ ನಿಮಗೆ ಮೊಬೈಲಲ್ಲಿ ಡಿಫಾಲ್ಟಾಗಿ ಕೂಡ ಇರುತ್ತೆ. ಸೊ ಇಲ್ಲ ಅಂತಂದರೆ ನೀವು ಪ್ಲೇಸ್ಟೋರ್ದಲ್ಲಿ ಕೂಡ ಡೌನ್ಲೋಡ್ ಮಾಡ್ಕೊಳ್ಬೋದು. ಗೂಗಲ್ ಡ್ರೈವ್ ಅಂತ ಸರ್ಚ್ ಮಾಡಿ ಪ್ಲೇಸ್ಟೋರ್ದಲ್ಲಿ. ಸೊ ಇನ್ಸ್ಟಾಲನ್ನು ಮಾಡ್ಕೊಳ್ಳಿ. ಸೊ ಇನ್ಸ್ಟಾಲನ್ನು ಮಾಡ್ಕೊಂಡ ನಂತರ ಮೊದಲಾಗಿ ನೀವು ಅಕೌಂಟನ್ನು ಚೂಸ್ ಮಾಡಿ. ಸೊ ನೋಡ್ಬೋದು ಅಲ್ಲಿ ಪ್ರೊಫೈಲಲ್ಲಿ ಹೋಗ್ಬಿಟ್ಟು ಅಕೌಂಟನ್ನು ಚೂಸ್ ಮಾಡಿ. ಸೊ ನೀವು ಯಾವ ಅಕೌಂಟಿಂದ ಅಪ್ಲೋಡ್ ಮಾಡ್ತೀರಾ ಅಂತ. ಸೊ ನಿಮ್ಮ ಹತ್ರ ಒಂದಕ್ಕಿಂತ ಜಾಸ್ತಿ ಇದ್ದರೆ ಸೊ ನೀವು ಆ ರೀತಿಗೆ ಸೆಲೆಕ್ಟ್ ಮಾಡ್ಬೋದು. ಸೊ ನಿಮ್ಮ ಹತ್ರ ಒಂದು ಮೊಬೈಲಲ್ಲಿ ಒಂದೇ ಜಿಮೇಲ್ ಇದೆ ಅಂದರೆ ಸೊ ಅದೇ ಡಿಫಾಲ್ಟ್ ಆಗಿರುತ್ತೆ. ಓಕೆ, ಸೊ ಇವಾಗ ನೋಡ್ಬೋದು ನಮಗೆ ಇಲ್ಲಿ ಹೋಮ್ಗೆ ಬಂದರೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಹಾಗೆ ಇಲ್ಲಿ ಫೈಲ್ಸ್ಗೆ ಬಂದರೆ ಇಲ್ಲಿ ಫೈಲ್ಸ್ ನಾವು ಯಾವ ರೀತಿ ಆಫ್ಲೈನಲ್ಲಿ ಮೊಬೈಲಲ್ಲಿ ಇರುತ್ತಲ್ವ ಫೈಲ್ ಮ್ಯಾನೇಜರ್, ಸೊ ಅದೇ ರೀತಿಯಾಗಿ ಇಲ್ಲೂ ಕೂಡ ಇರುತ್ತೆ. ಸೊ ಇವಾಗ ನೋಡೋದು ನಮಗೆ ಇಲ್ಲಿ ಪ್ಲಸ್ ಐಕಾನ್ ಕಾಣಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು ಅಪ್ಲೋಡ್ ಅಂತ ಇದೆ. ನೀವು ಡೈರೆಕ್ಟಾಗಿ ಕೂಡ ಅಪ್ಲೋಡ್ ಮಾಡ್ಬೋದು ಅಥವಾ ಫೋಲ್ಡರ್ ವೈಸ್ ಕೂಡ ಅಪ್ಲೋಡ್ ಮಾಡ್ಬೋದು. ನಾನಿಲ್ಲಿ ಫೋಲ್ಡರ್ ಮಾಡಿ ಅದನ್ನು ಅಪ್ಲೋಡ್ ಮಾಡ್ತೇನೆ. ಸೊ ಇವಾಗ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಫೋಲ್ಡರ್ಗೆ ಒಂದು ಹೆಸರನ್ನು ಇಡ್ತೀನಿ, ನೇಮನ್ನು ಕೊಡ್ತೀನಿ, ಯಾಕಂತಂದರೆ ಇದು ನನಗೆ ಗೊತ್ತಾಗಲಿ ಅಂತ. ಸೊ ನಾನಿಲ್ಲಿ ಒಂದು ಬರ್ಕೊಳ್ತೇನೆ. ಸೊ ಓಕೆ, ಇವಾಗ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ನೋಡೋಣ, ಇವಾಗ ಫೋಲ್ಡರ್ ಕ್ರಿಯೇಟ್ ಆಗಿದೆ. ಸೊ ಅದನ್ನು ಹುಡುಕ್ತೇನೆ, ನೋಡ್ಬೋದು ಇವಾಗ ಇಲ್ಲಿ ಬಂದಿದೆ. ಸೊ ಇವಾಗ ಇಲ್ಲಿ ಬಂದುಬಿಟ್ಟು ಓಪನ್ ಮಾಡ್ಕೊಂಡಿದ್ದೀನಿ ಆ ಒಂದು ಫೋಲ್ಡ್ರನ್ನ. ಸೊ ನಂತರ ಇಲ್ಲಿ ಪ್ಲಸ್ ಐಕಾನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಮತ್ತೆ ನೀವು ಇಲ್ಲಿ ಫೋಲ್ಡ್ರ್ ಕೂಡ ಮಾಡ್ಬೋದು, ಸಪ್ರೇಟಾಗಿ ನೀವು ಹಾಕೋದಿದ್ರೆ. ಇವಾಗ ನಾನು ಡೈರೆಕ್ಟಾಗಿ ಅಪ್ಲೋಡ್ ಮಾಡ್ತೇನೆ. ಸೊ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇವಾಗ ಇದು ನಮ್ಮ ಒಂದು ಆಫ್ಲೈನಲ್ಲಿರುವಂಥ ಗ್ಯಾಲರಿಗೆ ರಿಡೈರೆಕ್ಟ್ ಆಗುತ್ತೆ. ಸೊ ನೋಡೋದು ಇವಾಗ ನಾನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಸೊ ಒಂದಿಷ್ಟು ಫೋಟೋವನ್ನು ಕ್ಲಿಕ್ ಮಾಡ್ಕೊಂಡಿದ್ದೆ ಸೊ ಹೋಮ್ ಪೇಜ್ನಲ್ಲಿ. ಸೊ ಅದರಿಂದ ನಾನು ಇಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಇವಾಗ ನೋಡ್ಬೋದು ಇಲ್ಲಿ ಪ್ರಿಫರಿಂಗ್ ಟು ಅಪ್ಲೋಡ್ ಫೈಲ್ಸ್ ಅಂತ ಇದೆ, ಅಂದರೆ ಇವಾಗ ಇದು ಅಪ್ಲೋಡ್ ಆಗ್ತಿದೆ ನೋಡ್ಬೋದು. ಸೊ ಇವಾಗ ನೋಡ್ಬೋದು ಇದು ಇವಾಗ ಫೈಲ್ ಅಪ್ಲೋಡ್ ಆಗ್ತಿದೆ. ಸೊ ಓಕೆ, ನಾವಿವಾಗ ಅಪ್ಲೋಡ್ ಆಗುವವರೆಗೂ ಇದನ್ನು ವೆಯ್ಟ್ ಮಾಡೋಣ. ಸೊ ಒಂದು ಫೈಲ್ ಅಪ್ಲೋಡ್ ಆಗಿದೆ. ಸೊ ಇದೇ ರೀತಿಯಾಗಿ ನೀವು ಎಷ್ಟು ಬೇಕಾದರೂ ಫೈಲ್ಸನ್ನು ಅಪ್ಲೋಡ್ ಮಾಡ್ಬೋದು. ಸೊ ಯಾವುದೇ ಒಂದು ಡೇಟಾ ನಿಮಗೆ ಲಿಮಿಟ್ ಇರೋಲ್ಲ, ಅಂದರೆ 500 MB ಇಷ್ಟೇ ಅಂತ ಇರೋಲ್ಲ, ನೀವು ಅನ್ಲಿಮಿಟೆಡ್ MB ಅಷ್ಟು ಅಪ್ಲೋಡ್ ಮಾಡ್ಬೋದು. ಓಕೆ, ಇವಾಗ ನೋಡ್ಬೋದು ಅಪ್ಲೋಡ್ ಆಗಿದೆ 3 ಫೋಟೋನು ಕೂಡ. ಸೊ ಇವಾಗ ಬ್ಯಾಕಿಗೆ ಬರ್ತೇನೆ. ಬ್ಯಾಕಿಗೆ ಬಂದುಬಿಟ್ಟು ಆ ಒಂದು ಫೋಲ್ಡರ್ ಮೇಲೆ 3 ಡಾಟ್ ಕಾಣಿಸ್ತಿದೆ ಅಲ್ವಾ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಕ್ಲಿಕ್ ಮಾಡಿಬಿಟ್ಟು ಇವಾಗ ಇಲ್ಲಿ ನೋಡ್ಬೋದು ಕಾಪಿ ಲಿಂಕ್ ಅಂತ ಇದೆ. ಇವಾಗ ನಾವು ಕಾಪಿ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅದು ನಮಗೆ ಆಕ್ಸೆಸ್ ಕೇಳುತ್ತೆ. ಸೊ ಆದರೆ ಅವು ಯಾರು ಇದನ್ನು ಕ್ಲಿಕ್ ಮಾಡ್ಕೊಳ್ತಾರೆ ನೋಡಿ, ನಾವು ಯಾರಿಗೆ ಶೇರ್ ಮಾಡ್ತೇವೆ ಅದನ್ನು ಕ್ಲಿಕ್ ಮಾಡ್ಕೊಂಡ್ರೆ ನಾವು ಅವರಿಗೆ ಆ್ಯಕ್ಸೆಸ್ ಕೇಳುತ್ತೆ. ಸೊ ನೀವು ಬೇಕಾದರೆ ಕ್ಲಿಕ್ ಮಾಡ್ಬೋದು. ಇವಾಗ ನಾನು ಮ್ಯಾನೇಜ್ ಆ್ಯಕ್ಸೆಸ್ ಅಂತ ಬಿಡ್ತೇನೆ, ಅಂದರೆ ಈ ಒಂದು ಲಿಂಕನ್ನು ಫ್ರೀ ಬಿಡ್ತೇನೆ, ಯಾರು ಬೇಕಾದರೂ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ. ಅಂದರೆ ನೀವು ಯಾರಿಗೆ ಲಿಂಕ್ ಶೇರ್ ಮಾಡ್ತಾರೆ ನೋಡಿ ಅವರಷ್ಟು ಡೌನ್ಲೋಡ್ ಮಾಡೋಕ್ಕಾಗುತ್ತೆ. ಮ್ಯಾನೇಜ್ ಆ್ಯಕ್ಸೆಸ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೇನೆ. ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು ರಿಸ್ಟ್ರಿಕ್ಟೆಡ್ ಅಂತ ಇದೆ, ಅಲ್ಲಿ ಚೇಂಜ್ ಅಂತ ಇದೆ ನೋಡು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಬಿಟ್ಟು ಮತ್ತೆ ರಿಸ್ಟ್ರಿಕ್ಟೆಡ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎನಿವನ್ ವಿತ್ ದ ಲಿಂಕ್ ಅಂತ ಇದೆ ನೋಡ್ಬೋದು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವಾಗ ನೀವು ನೋಡ್ಬೋದು ಈ ಒಂದು ಲಿಂಕ್ ಏನಾಗಿದೆ, ಫ್ರೀ ಆಗಿದೆ, ಅಂದರೆ ಪಬ್ಲಿಕ್ ಆಗಿದೆ. ಇದನ್ನು ಯಾರು ಬೇಕಾದರೂ ಲಿಂಕನ್ನು ಓಪನ್ ಮಾಡ್ಬೋದು ಕ್ಲಿಕ್ ಮಾಡಿ. ಇವಾಗ ಅಲ್ಲಿ ನೋಡ್ಬೋದು ಕಾಪಿಯನ್ನು ಮಾಡ್ಕೊಳ್ಳಿ ಈ ಒಂದು ಲಿಂಕನ್ನು. ಸೊ ಇವಾಗ ಇದನ್ನು ವಾಟ್ಸಪ್ ಮುಖಾಂತರ ಯಾರಿಗೆ ಬೇಕಾದರೂ ಶೇರ್ ಮಾಡ್ಬೋದು. ಸೊ ನಾನಿವಾಗ ಶೇರ್ ಮಾಡ್ತೇನೆ, ನೋಡ್ಬೋದು. ಸೊ ಓಕೆ, ಇವಾಗ ಶೇರ್ ಮಾಡ್ತೇನೆ. ಸೊ ನೋಡ್ಬೋದು ಈ ರೀತಿಯಾಗಿ ಶೇರ್ ಮಾಡಿದ್ದೇನೆ. ಸೊ ಅವ್ರು ಇವಾಗ ಆ ಒಂದು ಲಿಂಕನ್ನು ಓಪನ್ ಮಾಡ್ಕೊಳ್ತಾರೆ. ಸೊ ಓಪನ್ ಮಾಡಿದಾಗ ಆ ಒಂದು 3 ಫೋಟೋಸ್ ಅವರಿಗೂ ಕೂಡ ಬರುತ್ತೆ. ಸೊ ನೋಡ್ಬೋದು ಇವಾಗ ನಾನಿಲ್ಲಿ ಓಪನ್ ಮಾಡ್ಕೊಳ್ತೇನೆ. ಸೊ ಮತ್ತೆ ಇದು ರೀಡೈರೆಕ್ಟ್ ಆಗುತ್ತೆ, ನೋಡ್ಬೋದು ಡ್ರೈವಿಗೆ ರೀಡೈರೆಕ್ಟ್ ಆಗುತ್ತೆ. ಸೊ ಅವ್ರ ಹತ್ರ ಡ್ರೈವ್ ಇಲ್ಲ ಅಂತಂದ್ರೆ ಇದು ಬ್ರೌಸರ್ಗೂ ಕೂಡ ರೀಡೈರೆಕ್ಟ್ ಆಗುತ್ತೆ. ನೋಡ್ಬೋದು 3 ಫೋಟೋಸ್ ಬಂದಿದೆ. ಸೊ ಅವರು ಇದನ್ನು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು. ಸೊ ಎಷ್ಟು MB ಇರುತ್ತೆ ಅಷ್ಟು MBಲಿ ಈ ಫೋಟೋಸ್ ಕೂಡ ಡೌನ್ಲೋಡ್ ಆಗುತ್ತೆ, ಅಂದರೆ ಆ ಕ್ವಾಲಿಟಿ ರೆಡ್ಯೂಸ್ ಆಗೋಲ್ಲ. ಸೊ ಈ ರೀತಿಯಾಗಿ ನಾವು ಒಂದು ಲಿಂಕನ್ನು ಶೇರ್ ಮಾಡ್ಬೋದು. ಸೊ ನೀವು ಇದನ್ನು ವಾಟ್ಸಪ್ಪಲ್ಲಿ ಡಾಕ್ಯುಮೆಂಟ್ ಮುಖಾಂತರ ಕೂಡ ಕಳಿಸ್ಬೋದು. ಬಟ್ ಏನಾಗುತ್ತೆ ಅಂದರೆ ಕೆಲವೊಂದು ಲಿಮಿಟ್ ಇರುತ್ತೆ. ಸೊ ಕೆಲವೊಂದು ಏನಾಗುತ್ತೆ, ನಾವು ಸ್ಪ್ಯಾಮ್ ಮಾಡೋದ್ರಿಂದ ಜಾಸ್ತಿ. ಸೊ ನೋಡ್ಬೋದು ಈ ರೀತಿ ಮಾಡ್ಕೊಂಡ್ರೆ ಅವರಿಗೆ ಇಲ್ಲಿ ಡೈರೆಕ್ಟಾಗಿ ಕಾಣಿಸುತ್ತೆ, ಅವಾಗ ಅವರಿಗೆ ಬೇಕಾದ ಫೋಟೋನ ಡೌನ್ಲೋಡ್ ಮಾಡ್ಕೊಳ್ತಾರೆ. ಸೊ ಡಾಕ್ಯುಮೆಂಟ್ಸಲ್ಲಿ ಬಿಟ್ಟರೆ ಏನಾಗುತ್ತೆ ಅಂದರೆ ಅಲ್ಲಿ
ಪಾಪಪ್ ಆಗೋದಿಲ್ಲ ಒಂದು ಫೋಟೋಸ್ ಅಥವಾ ವೀಡಿಯೋಸ್ಗಳು. ಸೊ ರ್ಯಾಂಡಮಾಗಿ ಡೌನ್ಲೋಡ್ ಮಾಡಿಕೊಂಡ್ರೆ ಮಾತ್ರ ನಮಗೆ ಗೊತ್ತಾಗುತ್ತೆ ಯಾವ ಫೋಟೋಸ್ ಅಂತ. ಸೊ ನಾವು ಈ ರೀತಿಯಾಗಿ ಶೇರ್ ಮಾಡಿಬಿಟ್ಟು ಅವರಿಗೆ ಆಮೇಲೆ ತಮಗೆ ಬೇಕಾಗುವಂಥ ಫೋಟೋವನ್ನು ಡೌನ್ಲೋಡ್ ಮಾಡ್ಕೊಳ್ತಾರೆ. ಸೊ ಇಷ್ಟು ಕಾನ್ಸೆಪ್ಟಾಗಿ ನಾನು ಈ ಕಾನ್ಸೆಪ್ಟಾಗಿ ನಾನು ಹೇಳ್ತಾ ಇರೋದಷ್ಟೇ. ಸೊ ನೀವು ಬೇಕಾದರೆ ವಾಟ್ಸಪ್ಪಲ್ಲಿ ಕೂಡ ಬಿಡ್ಬೋದು. ಸೊ ಈ ರೀತಿಯಾಗಿ ನೀವು ಯೂಸ್ ಮಾಡಿಕೊಂಡು ಗೂಗಲ್ ಡ್ರೈವಲ್ಲೂ ಕೂಡ ಬಿಡ್ಬೋದು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ. ಸೊ ಇವತ್ತಿನ ಒಂದು ವೀಡಿಯೋ ನಿಮಗೆ ಇಂಫಾರ್ಮೇಟಿವ್ ಅನಿಸಿದರೆ ಲೈಕ್ ಮಾಡಿ, ಆಗ ಸಾಧ್ಯವಾದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಒಂದು ವೀಡಿಯೋ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್, ಜೈ ಹಿಂದ್.